ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಬ್ಯಾಗು ಸಂಡೇ ಡೈಲಿ ತೊಗೊಂಡೋಗ್ತೀನಲ್ವ ಆಫೀಸ್ಗೆ, ಅದು ಬ್ಯಾಗು ಇಲಿ ಕಚ್ಬಿಟ್ಟಿದೆ. ಹಾಗಾಗಿ ಮೀಶೋಯಿಂದ ಬುಕ್ ಮಾಡಿದ್ದೆ. ಇದು ಒಂದು 200 ರುಪೀಸು ಬ್ಯಾಗು. ಸೊ ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಆಫೀಸ್ ಅಡ್ರೆಸ್ಗೆ ಬಂದಿತ್ತು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಜಿಪ್ಗಳೆಲ್ಲ ಚೆನ್ನಾಗಿದ್ದಾವೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಬ್ಯಾಗು ಪರವಾಗಿಲ್ಲ ಅಂತ ಅನ್ನಿಸ್ತು, ಬಟ್ ಚಿಕ್ಕದಂತ ಅನ್ನಿಸ್ತು. ಅಂದರೆ ನಾನು ಇದರಲ್ಲೇನು ಲಂಚ್ ಬಾಕ್ಸ್ ಎಲ್ಲ ಇಟ್ಕೊಂಡು ಹೋಗಲ್ಲ, ಬಟ್ ಸಾಕು ಅಂತ ಅನಿಸುತ್ತೆ. ಹಾಗೆ 2 ಕಂಪಾರ್ಟ್ಮೆಂಟ್ ಇದೆ. ಹಾಗೆ ಹೊರ್ಗಡೆ ಒಂದಿದೆ, ಮತ್ತು ಈ ಸೈಡ್ ಆ ಸೈಡಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ. ನೋಡ್ತಾ ಇರ್ಬೋದು, ಲೆದರ್ದು ತುಂಬ ಚೆನ್ನಾಗಿದೆ. ಇದಕ್ಕೆ ಕ್ವಾಲಿಟಿ ವೈಸ್ ಎಲ್ಲ ಇಷ್ಟ ಆಯಿತು. ಕಲರು ನಾನು ಮಸ್ಟರ್ಡ್ ಎಲ್ಲೋ ಬುಕ್ ಮಾಡೋಕ್ಕೆ ಹೋಗಿದ್ದೆ, ಬಟ್ ಅದು ಬಂದಿದ್ದು ಈ ಕಲರ್ ಬಂದಿದೆ. ಏನೂ ಮಾಡೋದಕ್ಕಾಗಲ್ಲ, ಒಂದೊಂದು ಸಲ ನಾವು ಬುಕ್ ಮಾಡೋದೊಂದು ಬರೋದೊಂದು. ಬಟ್ ಬಂದಿದ್ದನ್ನು ಸ್ವೀಕರಿಸ್ಬೇಕು ಅನ್ನೋದು ಒಂದು ಇದೆಯಲ್ವ. ಸೊ ಹಾಗಾಗಿ ಇದನ್ನು ಇಟ್ಕೊಂಡೆ. ನೋಡ್ತಾ ಇರ್ಬೋದು, ಜಿಪ್ಗಳೆಲ್ಲ ಓಪನ್ ಮಾಡಿ ತೋರಿಸ್ತಾ ಇರ್ತೀವಿ. ಹಾಗೆ ಇದು ಮಾರ್ನಿಂಗ್ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿ, ಹಾಗೆ ನೆಲ ಎಲ್ಲ ಒರೆಸಿ ಹೋಗಬೇಕು ಕೆಲಸಕ್ಕೆ. ಬೆಳಗ್ಗೆನೇ ತಿಂಡಿ ಮಾಡಿ, ನೆಲ ಒರೆಸಿ, ಹಾಗೆ ಸ್ನಾನ ಮಾಡಿ, ಪೂಜೆ ಮಾಡಿಬಿಟ್ಟು ತಿಂಡಿ ತಿಂದ್ಕೊಂಡು ನಾನು ಹಾಗೆ ನನ್ನ ಮಗಳು ಹೋಗೋದು. ಮಾಪೆಲ್ಲ ನಮ್ಮ ಹುಡುಗರು ಎಲ್ಲ ಕಟ್ ಮಾಡಿ ಇಡ್ತಾಯಿದ್ರು ಹಾಗಾಗಿ ಇಲ್ಲೇ ಮನೆ ಹತ್ತಿರ ಬಂದಿತ್ತು ಒಂದು ಅಷ್ಟು ತೊಗೊಂಡೆ, 100 ರುಪೀಸು. ಹಾಗೆ ಸೂರ್ಯನ ಬೆಳಕು ನೋಡ್ತಾ ಇರ್ಬೋದು ನಮ್ಮ ಮನೆಗೆ ಹೇಗೆ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಡೈಲಿ ನೆಲ ಒರೆಸ್ತೀವಿ, ಮನೆಯೆಲ್ಲ ನೀಟಾಗಿರಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಎದುರುಗಡೆ ಖಾಲಿ ಜಾಗ ಇರೋದ್ರಿಂದ ಸ್ವಲ್ಪ ಧೂಳು ಬರುತ್ತೆ. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು. ನೆಲ ಮಾತ್ರ ಡೈಲಿ ಒರೆಸ್ತಾ ಇರ್ತೀವಿ. ಸೊ ಹಾಗಾಗಿ ನಾನು ಇವಾಗ ಒರೆಸ್ತಾ ಇದ್ದೀನಿ. ಇದು ನನ್ನ ಮಗಳು ಮಾಡಿರೋ ವಿಡಿಯೋ, ಹಾಗಾಗಿ ಹೆಂಗಂಗೆ ಶೇಕ್ ಆಗ್ತಾಯಿದೆ. ಇದು ಸೋಮವಾರ ಹುಣ್ಣಿಮೆ ದಿನ, ಅದೇ ಅವತ್ತು ಹೋಳಿ ಹುಣ್ಣಿಮೆ. ಹಾಗೆ ಚಂದ್ರಗ್ರಹಣ ಇತ್ತಲ್ವ, ಆ ದಿನದ್ದು. ದೇವಸ್ಥಾನಕ್ಕೆ ಬಂದಿದ್ದು. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿದು ಹೊರಗಡೆ ಪ್ರಸಾದ ಕೊಡ್ತಾಯಿದ್ರು. ನಾನು ಪ್ರಸಾದ ಇಸ್ಕೊಂಡು ತಿಂತಾಯಿದ್ದೆ. ಆವಾಗ ನನ್ನ ಮಗಳು ಬಂದು ಮಾಡ್ಕೊಂಬಂದಿರೋದು ಒಳಗಡೆ. ಇವರು ನಮ್ಗೆ ಗೊತ್ತಿರ್ತಕ್ಕಂಥ ಐನವರು. ನೋಡಿ ನನ್ನ ಮಗಳು ವಿಡಿಯೋ ಮಾಡ್ತಿರೋದಕ್ಕೆ ಹಾಯ್ ಹೇಳ್ತಾ ಇದ್ದಾರೆ. ಅರ್ಚಕರು, ಐನರ್ ಅಂತ ಹೇಳ್ತಾರಲ್ಲ ಹಾಗೆ. ಮುಂಚೆ ಶ್ರೀ ಮಹಾತ್ಮ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು. ಹಾಗೆ ಇದು ಶಿವ ಟೆಂಪಲ್ಲು ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಶಿವನ ಮೇಲಿಂದ ಹೂವು ಬಿದ್ದಿದೆ, ನೋಡ್ತಾ ಇರ್ಬೋದು ಬಲಗಡೆ. ಅದನ್ನು ಜರುಗಿಸಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಹಾಗಾಗಿ ಮುಖ ನೀಟಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ, ಹಾಗೆ ಟೊಮೆಟೊ ಬಾತ್ ಕೊಡ್ತಾರೆ. ಅಂದರೆ ಪಲಾವು, ಟೊಮೆಟೊ ಬಾತು, ಈ ಥರ ಏನಾದರೂ ಇರುತ್ತೆ. ಮುಂಚೆ ಇಲ್ಲೆಲ್ಲ ಕೂರಿಸ್ಬಿಟ್ಟು ಊಟ ಹಾಕೋರು. ಒಬ್ಬಟ್ಟು, ಅನ್ನ, ಸಾಂಬಾರೆಲ್ಲ ಕೊಡೋರು, ಪಲಾವು ಎಲ್ಲ. ಬಟ್ ಇವಾಗ ಈ ರೀತಿ ಬಫೆ ಸಿಸ್ಟಮ್ ಅಂತಂದರೆ ಪ್ಲೇಟಲ್ಲಿ ಇಸ್ಕೊಳ್ಳೋ ಥರ ಮಾಡಿಬಿಟ್ಟಿದ್ದಾರೆ. ಅಂದರೆ ಕೊರೋನಾ ಬರೋಕ್ಕೆ ಮುಂಚೆ ಆ ಥರ ಕೂರಿಸಿ ಊಟ ಹಾಕ್ತಿದ್ದಿದ್ದು. ಇವಾಗ ಪ್ಲೇಟಲ್ಲಿ ಇಸ್ಕೊಂಡು ಅಲ್ಲೇ ಊಟ ಮಾಡಿ ಅದನ್ನು ಹಾಕ್ಬಿಟ್ಟು ಡ್ರೈ ಪೇಪರೆಲ್ಲ ಹಾಕೋದಕ್ಕೆ ಜಾಗ ಇಟ್ಟಿದ್ದಾರೆ. ಹಾಗಾಗಿ ಹಾಕ್ಬಿಟ್ಟು ಬರೋದಷ್ಟೇ. ಹೊರಗಡೆಯಿಂದ ಒಂದು ಕ್ಲಿಪ್ ತೊಗೊಂಡೆ. ಇನ್ನೂ ಜನ ಇದ್ದರು. ನಾನು ಹಾಗೆ ನನ್ನ ಮಗಳು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಹಾಗೆ ಸಿಂಪಲ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪೂರ್ತಿ ನೋಡಿ.